ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಸಿಂಪಲಾಗಿ ಹ್ಯಾಂಡ್ ವರ್ಕ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಾನು ಹೋಲ್ಸೇಲ್ ಅಂಗಡಿಯಿಂದ ತಂದಿದ್ದು. ಒಂದು ಪ್ಯಾಕೆಟ್ಗೆ 25 ರೂಪಾಯಿ. ಒಂದು 4-5 ಪ್ಯಾಕೆಟ್ ತೊಗೊಂಡು ಎಲ್ಲ ಹೊಡೆದೆಲ್ಲ ಹಾಕಿದ್ದೀನಿ ನೋಡಿ. ಇದು ರೋಸ್ ಹೂವು ಬಂದು ಒಂದು ಹೂವಕ್ಕೆ 25 ರೂಪಾಯಿ. ಇದೊಂದು ಹ್ಯಾಂಡ್ ವರ್ಕ್ ಮಾಡೋಣ ಅಂತ ತಗೊಬಂದಿದ್ದೀನಿ. ಮೊದಲಾಗೆ ನಾನು ಸೂಜಿ ನೂಲನ್ನ ಈ ಥರ ಪೋಣಿಸ್ಕೊಂಡಿದ್ದೀನಿ. ತುಂಬ ಈಸಿ. ನಮ್ಮ ಮನೇಲಿ ಕೂತಿದ್ದಾಗ ಮನೆ ಬಾಗಿಲಿಗೆ ಒಂದು ಏನು ಮಣಿ ಥರ ಪೋಣಿಸಿ ಹಾಕ್ತಾರಲ್ವ, ಆ ಥರ ಒಂದು ಹ್ಯಾಂಡ್ ವರ್ಕ್ ಥರ ಮಾಡೋಣ ಅಂತ ಅಷ್ಟೇ. ನನಗೆ ಸಿಂಪಲ್ ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ ಯಾವ ಥರ ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಇದು ದೊಡ್ಡ ಮಣಿ ಒಂದು ರೀತಿ ತೊಗೊಂಡಿದ್ದೀನಿ, ಸಣ್ಣ ಮಣಿನ ಈ ರೀತಿ ತೊಗೊಂಡಿದ್ದೀನಿ. ಸಿಂಪಲಾಗಿ ಚೆನ್ನಾಗಿದೆ ನೋಡಿ. ನಿಮಗೊಂದ್ಸಲ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಈ ನೂಲ್ಗೆ ಒಂದು ಸ್ವಲ್ಪ ಗಂಟು ಹಾಕೋತಾ ಇದ್ದೀನಿ, ಯಾಕಂದರೆ ನಾವು ಮಣಿ ಪೋಣಿಸುವಾಗ ಆಚೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಸಣ್ಣದೊಂದು ಗಂಟು ಸೈಡ್. ಇದಕ್ಕೆ ಬಂದು ಒಂದು ಮುತ್ತು ತೊಗೊಂಡಿದ್ದೀನಿ. ಒಂದು ಕಡೆ ಇರಲ್ಲ, ನಾನು ಏನೇ ವೀಡಿಯೋ ಮಾಡೋಕ್ಕೋದ್ರೆ ಅದು ಮಧ್ಯದಲ್ಲಿ ಇರ್ತಾನೆ. ಯಾರು ಏನು ಅಂದ್ಕೋಬೇಡಿ. ನೋಡಿ, ಈ ಥರ ಪೋಣಿಸಿದ್ದೀನಲ್ವಾ, ಇದನ್ನು ಆಪೋಸಿಟ್ಟು ಮತ್ತೆ ಈ ಥರ ಪೋಣಿಸೋದು. ಅವಾಗೇನಂದರೆ ಮುತ್ತು ಆಚೆ ಬರೋಲ್ಲ, ನೀಟಾಗಿ ಅಲ್ಲೇ ಕುತ್ಕೊಳುತ್ತೆ. ಈ ರೀತಿ 4-5 ಮುತ್ತುಗಳನ್ನ ಹಿಂಗೆ ಪೋಣಿಸ್ಕೋಬೇಕು. ಯಾವ್ಯಾವ ಕಲರ್ ಬೇಕೋ ನೀವು ಆ ಕಲರ್ ಸೆಲೆಕ್ಟ್ ಮಾಡಿ ಈ ಥರ ಪೋಣಿಸ್ಕೊಂಡು ಹೋಗೋದು. ಸುಮ್ಮನೆ ಚಂಪೂ ಸಾರಿ, ವೀಡಿಯೋ ಮಾಡೋ ಮಧ್ಯದಲ್ಲಿ ಇವನಂತ ಕ್ಯಾಮ್ರಾನೆಲ್ಲ ಇದು ಮಾಡ್ಬಿಟ್ಟೆ ನೋಡಿ. ಈ ರೀತಿ ನಾನು ಒಂದೊಂದೇ ಪೋಣಿಸ್ಕೊತಾ ಇದ್ದೀನಿ ನೋಡಿ. ನಿಮಗೆ ಹತ್ತತ್ರ ಬೇಕು ಅಂದರೆ ಹತ್ತತ್ರ, ದೂರ ಬೇಕಾದ್ರೆ ದೂರ, ಈ ರೀತಿ ಪೋಣಿಸ್ಕೊಂಡು ಹೋಗೋದು. ಯಾವ್ಯಾವ ಕಲರ್ ಬೇಕೋ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ 3 ಏನೋ ಪೋಣಿಸಿದ್ದೀನಿ, ಸ್ವಲ್ಪ ಉದ್ದ ಲಾಂಗ್ ಇರಲಿ ಅಂತ. ಬೇಕಾದ್ರೆ ಒಂದು ಹಾಕ್ಕೊಂಡು ಮಾಡ್ಬೋದು. ನಾನು ಸ್ವಲ್ಪ ಲಾಂಗ್ ಇರಲಿ ಅಂತ ಇದು ಸುಮಾರು ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ. ಇದು ಸ್ವಲ್ಪ ಲಾಂಗ್ ಆಗಿರಲಿ ಅಂತ 3 ಮುತ್ತು ಹಾಕಿದ್ದೀನಿ. ಇದಕ್ಕೆ ಬಂದು ಇದನ್ನು ಸ್ಪಾಂಜ್ ತೊಗೊಂಡಿದ್ದೀವಲ್ಲ ಕಾಟನ್ದು, ಅದನ್ನು ಈ ರೀತಿ ಒಂದು ಸರಿ ಹಾಕಿ ಮತ್ತು ಇದನ್ನು ಈ ಸರಿ ಈ ರೀತಿ ಇವಾಗ ಅದ್ರಲ್ಲಿ ಬಿಗಿಯಾಗಿ ಕೂತ್ಕೊಳುತ್ತೆ ಈ ರೀತಿ. ಮತ್ತೆ ಒಂದು ದೊಡ್ಡ ಸ್ಟೋನ್ ತೊಗೋತಾ ಇದ್ದೀನಿ, ದೊಡ್ಡ ಮುತ್ತು ತೊಗೋತಾ ಇದ್ದೀನಿ. ಒಂದು ದೊಡ್ಡ ಮುತ್ತು ಮಾತ್ರ, ಒಂದೇ ಒಂದಕ್ಕೆ ಮಾತ್ರ. ದೊಡ್ಡ ಮುತ್ತು ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಸಣ್ಣ ಮುತ್ತೆ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಈ ರೀತಿ ನೋಡಿ. ಫಸ್ಟು ಒಂದು ಸೈಡ್ಗೆ ಹೋಗಪ್ಪ, ಆಮೇಲೆ ಆಪೋಸಿಟ್ ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡ್ಕೊಂಡು ಹೋಗೋದು. ಹೀಗೆ ಹಾಕ್ಕೊಂಡು ಇದಿಲ್ಲಿ ಕೂತಿದೆಯಲ್ವಾ, ಈ ಮುತ್ತಿಗೆ ಮತ್ತೆ ಆಪೋಸಿಟ್ ಹೀಗೆ ಈ ರೀತಿ. ಈ ರೀತಿ 5 ಮುತ್ತು ನಾನು ಪೋಣಿಸ್ಕೊಂಡಿದ್ದೀನಿ. ಇದು ಚಿಕ್ಕದು ನಾನು ಮಾಡ್ತಾ ಇರೋದು, ಲಾಂಗ್ ಮಾಡಿರೋದು ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ 5 ಮುತ್ತು ಪೋಣಿಸ್ಕೊಂಡಿದ್ದೀನಿ. ಕಲರ್ಸು ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಚಾಯ್ಸ್ ಮಾಡೋದು. ಮಾಮೂಲಿ ಇದೇ ಥರನೇ, ತುಂಬ ಈಸಿ ಮೆಥಡು. ನಾವು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡೇ ಮಾಡ್ಬೋದು ಇದನ್ನು. ಸಿಂಪಲ್ ಹ್ಯಾಂಡ್ ವರ್ಕು, ಸಿಂಪಲಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ನೋಡಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಪೋಣಿಸ್ದೆ, ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಲಾಸ್ಟಲ್ಲಿ ನಾನು ಇದನ್ನು ಗಂಟು ಹಾಕೋತಾ ಇದ್ದೀನಿ. ನನಗೆ ಇದು ನೂಲಿದು ತುಂಬ ಗಟ್ಟಿ ಇದೆ, ವೈಟ್ ನೂಲು. ನೀವು ಕಲರ್ ನೂಲಲ್ಲಿ ಈ ಥರ ಗಟ್ಟಿ ಇರೋ ನೂಲು ಇದ್ದರೆ ಖಂಡಿತ ಒಂದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಯೂಸ್ ಮಾಡ್ಬೋದು. ನನಗೆ ಸೂಜಿಗೆ ಇದು ವೈಟ್ ನೂಲು ನೀಟಾಗಿ ಸೂಟಾಯಿತು, ಅದಕ್ಕೋಸ್ಕರ ನಾನು ವೈಟ್ ನೂಲೇ ತೊಗೊಂಡೆ. ನಾವು ಇಂಥದ್ದೇ ಹಾಕಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ನೂಲು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಲ್ವಾ.
ನಿಮಗೆ ಯಾವುದು ಬೇಡ, ನನಗೆ ವೈಟ್ ಬೇಡ, ಬೇರೆ ಕಲರ್ ಬೋದು ಅಂದರೆ ಖಂಡಿತ ಬೇರೆ ಕಲರ್ನ ಯೂಸ್ ಮಾಡಿ. ನಾನು ಇದು ವೀಡಿಯೋ ಮಾಡಿ ಹಾಕಬೇಕು ಅಂತಲ್ಲ, ಯಾರಿಗಾರು ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದೆ. ದಯವಿಟ್ಟು ಏನೂ ಅಂದ್ಕೋಬೇಡಿ, ಯಾಕಂದರೆ ನಾನು ಯಾವಾಗಲೂ ಕುಕ್ಕಿಂಗ್ದೇ ವಿಡಿಯೋ ಮಾಡಾಕ್ತೇನೆ. ಇಂಥದ್ದು ಕೆಲವೊಂದು ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡಾಕ್ತಿರೋದು. ನಮಗಿವೆಲ್ಲ ಕೆಲವೊಂದು ಯೂಸ್ ಆಗ್ಬೋದಲ್ವಾ, ಮನೇಲಿ ಕೂತಿದ್ದಾಗ ನಮಗೇನೋ ಬೇಜಾರಾಗುತ್ತೆ. ನಮಗಿವಾಗ ಯೂಟ್ಯೂಬಲ್ಲಿ ಇದ್ಮೇಲೆ ಅದ್ರ ಕಡೆನೇ ಗಮನ ಜಾಸ್ತಿ. ಇಂಥದ್ದೆಲ್ಲ ಸ್ವಲ್ಪ ಯೂಸ್ ಆಗೋಂಥದ್ದು ಮಾಡೋಣ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ, ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಓಲೆ ನಮ್ಮ ಬೆಕ್ಮರಿ ಒಂದು ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ನನ್ನನ್ನು ಒಂದು ಕಡೆ ಕೂತ್ಕೊಳಕ್ಕೆ ಬಿಡಲ್ಲ. ಅವನು ಯಾವಾಗಲೂ ಮುದ್ದು ಮಾಡ್ತಾ ಇರಬೇಕು. ಈ ರೀತಿ ತೋರಿಸಿದ್ದೀನಿ, ನೀನು ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ. ಎಲ್ಲನೂ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಲಾಂಗು ಇದೆ, ಸ್ಮಾಲು ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಬಾಗ್ಲಿಗೆ ಹಾಕಿ ತೋರಿಸ್ತೀನಿ, ಯಾವ ರೀತಿ ಚೆನ್ನಾಗಿದೆಯಾ ಏನು ಅಂತ ನಿಮ್ಮ ಒಪಿನಿಯನ್ ನನಗೆ ತೋರಿಸಿ. ತುಂಬ ಸಿಂಪಲ್ ಮೆಥಡು. ಹೇಳಿದ್ನಲ್ಲ, ಚಿಕ್ಕಪೇಟೆ ಅಮಿನಿ ರೋಡಲ್ಲಿ ಹೋಲ್ಸೇಲ್ ಅಂಗಡಿಲಿ ಸಿಗುತ್ತೆ ಇದು. ಒಂದು ಪ್ಯಾಕೆಟ್ಗೆ 25 ರೂಪಾಯಿ ಅಷ್ಟೇ. ಈ ಮುತ್ತು ಅಂತೂ 25 ರೂಪಾಯಿ. ನೀವು ಕಲರ್ಸ್ ಬೇಡ ಅಂತಂದರೆ ಬರೀ ವೈಟಲ್ಲೇ ತೊಗೋಬೋದು. ನಾನು ಕಲರ್ಸ್ ಬೇಕು ಅಂತಲೇ ಕಲರ್ಸೇ ಚಾಯ್ಸ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಾದರೂ ತೊಗೋಬೋದು. ಬರೀ ರೆಡ್ದು ಒಂದು ಪ್ಯಾಕೆಟ್ ಸಿಕ್ತು ನನಗೆ, ಬರೀ ರೆಡ್ಡೇ. ನಾನು ಕಲರ್ ಬೇಕು ಅಂದ್ಬಿಟ್ಟು ಕಲರ್ಸು ತೊಗೊಂಡೆ. ನಿಮ್ಗೆ ಯಾವ ಥರ ಬೇಕಾದರೂ ತೊಗೊಂಡು ಯೂಸ್ ಮಾಡ್ಬೋದು. ಸಿಂಪಲ್ ಮೆಥಡು, ಸಿಂಪಲ್ಲು ಹ್ಯಾಂಡ್ ವರ್ಕು. ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಇದನ್ನು. ಅಷ್ಟು ಚೆನ್ನಾಗಿದೆ, ಅಷ್ಟು ಸಿಂಪಲ್ಲು ಕೂಡ. ನಿಮ್ಗೆ ಇಷ್ಟ ಆದ ಒಂದ್ಸಲ ಟ್ರೈ ಮಾಡಿ. ನಾನು ಈ ಬಾಗ್ಲಿಗೆ ಹಾಕಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಿಮಗೆ ಏನು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ವೀಡಿಯೋ ನಾನು ಹಾಕಿ ತೋರಿಸ್ತೀನಿ, ಲಾಸ್ಟ್ ಎಂಡಿಗೂ ಹೇಗಿರುತ್ತೆ ಅಂತ ನೋಡಿರಂತೆ ಬನ್ನಿ. ಚೆನ್ನಾಗಿದೆಯಾ ನೋಡಿ, ಸಿಂಪಲಾಗಿ ಮನೇಲೆ ನಾವು ಕೂತ್ಕೊಂಡು ಆರಾಮಾಗಿ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಎಲ್ಲ ಮಾಡ್ಬೋದು. ಸಿಂಪಲಾಗಿ ಮಾಡಿದ್ದೀನಿ. ನಿಮಗೆ ಬೇಕಾ ಸ್ವಲ್ಪ ವೆರೈಟಿಯಾಗೆಲ್ಲ ಮಾಡ್ಬೋದು. ನಾನು ಸಿಂಪಲಾಗೆ ಇದನ್ನು ಮಾಡಿರೋದು. ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪನೇ ಮಾಡಿ ನಾನು ಹಾಕಿರೋದು. ಅರ್ಧ ಹಾಕಿದ್ದೀನಿ, ಅರ್ಧ ಇನ್ನು ಕರ್ಟನ್ಸ್ ಹಾಕ್ತೀನಲ್ವ, ಅದಕ್ಕೋಸ್ಕರ ನಾನು ಅರ್ಧ ಹಾಕಿದ್ದೀನಿ. ಇದು ಮತ್ತೆ ನಾವು ಸ್ಟೋನ್ದು ಆದರೆ ಏನು ಗೊತ್ತಾ, ಕೆಲವು ಅದು ಆ ಕಡೆ ಹೋಗ್ಬೇಕಾದ್ರೆ ಮಕ್ಕ ಕೊಡೈತಿ ಇಷ್ಟ ಆಗೋಲ್ಲ. ಇದೇನೆಂದರೆ ಸ್ಪಾಂಜ್ ಥರ ಚೆನ್ನಾಗಿರುತ್ತೆ. ನಾವು ಮಕ್ಕ ಕೊಡಿದ್ರು ಏನಾಗಲ್ಲ, ಆಮೇಲೆ ನಮ್ಗೆ ಇರಿಟೇಟ್ ಆಗೋಲ್ಲ ಬಾಗ್ಲಿಗೆ ಹಾಕಿದ್ರು. ಸಿಂಪಲಾಗಿ ನೋಡೋಕೆ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಇದು ಸಿಂಪಲ್ ಮೆಥಡ್ ನೋಡಿ, ಚಿಕ್ಕ ಮಕ್ಕಳು ಕೂಡ ಕೂತ್ಕೊಂಡು ಮಾಡ್ಬೋದು ಇದನ್ನು. ನಿಮಗೆ ನಮ್ಮ ಈ ಪುಟ್ಟ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಈ ಥರ ಸಣ್ಣ ಪುಟ್ಟ ವಿಡಿಯೋ ನಿಮಗೆ ಈಸಿ ಆಗೋಂಥ ಕೆಲವೊಂದು ಮೆಥಡ್ಗಳನ್ನ ನಾನು ತಗೊಬಂದು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಮನೆ ತರಲೆ ನನ್ನ ಮಗ ಅಲ್ಲೇ ನಾನು ಪೋಣಿಸ್ತಾ ಇದ್ದಾನೆ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವಾ, ಕೆಲವೊಂದು ಸ್ವಲ್ಪ ಡಿಫ್ರೆಂಟಾಗಿ ಬಂತು. ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಥರ ಬೇಕಾದರೂ ಇಷ್ಟ ಆಗಿರೋ ಥರ ಮಾಡ್ಕೋಬೋದು. ಫಸ್ಟೇ ಮಣಿ ಪೋಣಿಸ್ಬಿಡ್ಬೇಕಾದ್ರೂ ಮಾಡ್ಬೋದು. ಇಲ್ಲ ನೀವು ಈ ಥರ ಮಾಡ್ತೀನಿ ಅಂದರೆ ನಾನು ಫಸ್ಟೇ ಸ್ಪಾಂಜ್ ಹಾಕ್ಬಿಟ್ಟು, ಇದು ಸ್ಪಾಂಜೇ, ಇದು ಉಲ್ಲನ್ನಲ್ಲ ಸ್ಪಾಂಜ್. ಏನೋ ನಮಗೆ ಆ ಕಡೆ ಈ ಕಡೆ ಹೋದಾಗ ಬಂದು ಮುಖ ಕೊಡಿದಾಗ ಏನೂ ನೋವಾಗಲ್ಲ. ನಾನು ಸ್ಟೋನ್ದು ಹಾಕಿದ್ದೀನಿ, ಅದು ನಾವು ಆ ಕಡೆ ಈ ಕಡೆ ಹೋದಾಗ ಮುಖಕ್ಕೆ ರಪ್ ಅಂತ ಹೊಡೆಯುತ್ತೆ. ಇದು ಸಿಂಪಲಾಗಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು. ಇದು ಸಿಂಪಲ್ ಮೆಥಡು ನೋಡಿ, ಚಿಕ್ಕ ಮಕ್ಕಳು ಕೂಡ ಟ್ರೈ ಮಾಡ್ಬೋದು. ಈ ಥರ ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬು, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಅದನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ಆಲ್ ಆಫ್ ಯು ಬಾಯ್ ಬಾಯ್.